ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ವಲ್ಪ ಕೋಲ್ಡ್ ಆಗಿದೆ, ಹಾಗಾಗಿ ವಾಯ್ಸು ತುಂಬ ಅಂದರೆ ತುಂಬ ಚೇಂಜ್ ಆಗಿದೆ. ಇವತ್ತಿಂದು ವ್ಲಾಗ್ಸ್ ಏನಂತಂದರೆ, ನಿನ್ನೆ ದಿನ ಹಾಕಿದ್ದು ವಿಡಿಯೋದಲ್ಲಿ ದೇವ್ರ ದರ್ಶನ ಅಂದರೆ ಗವಿಮಠದ ದೇವ್ರ ದರ್ಶನ ಮಾಡಿಕೊಂಡು ಬಂದಿರೋದು ಹಾಕಿದ್ದೀನಿ. ಇವತ್ತು ಜಾತ್ರೆಗೆ ಹೋಗೋದು ಅಥವಾ ಶಾಪಿಂಗ್ ಅಲ್ಲೇನು ತೊಗೊಂಡ್ವಿ ಅನ್ನೋದನ್ನು ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಇದು ಅದರ ಗವಿಮಠ ಜಾತ್ರೆ ಪಾರ್ಟ್ 2 ಅಂತಲೇ ಹೇಳ್ಬೋದು. ಇವಾಗ ನಾವು ಹೇಳಿದ್ನಲ್ಲ ನಿನ್ನೆ ವಿಡಿಯೋದಲ್ಲೇ, ದಾಸೋಹಕ್ಕೆ ಮತ್ತು ಗವಿಮಠಕ್ಕೆ ಮತ್ತು ಜಾತ್ರೆ ಅಂದರೆ ಅಲ್ಲೆಲ್ಲ ಸ್ಟೇಷನರಿ ಐಟಮ್ಸ್ ಇರ್ತಲ್ಲ, ಅದಕ್ಕೆ ತುಂಬ ಡಿಸ್ಟೆನ್ಸ್ ಇದೆ. ಒಂದೊಂದು ಕಡೆ ಇದಾವೆ, ತುಂಬ ಕ್ರೌಡ್ ಆಗುತ್ತೆ ಅಂತ ಹೇಳಿ ಇವಾಗ ನಾವು ಟೆಂಪಲಲ್ಲಿ ದರ್ಶನ ಮುಗಿಸ್ಕೊಂಡು ಇವಾಗ ಜಾತ್ರೆಗೆ ಹೋಗಬೇಕು. ಒಂದು 300 ಮೀಟರ್ ಆಗ್ಬೋದೇನೋ, ಬಟ್ ಮಕ್ಕಳು ಇರೋದಕ್ಕೆ ಬೈ ವಾಕ್ ಹೋಗ್ಬೋದು, ಮಕ್ಕಳು ಇರೋದಕ್ಕೆ ನಮ್ಗೆ ಕಂಫರ್ಟ್ ಆಗಲಿಲ್ಲ. ಹಾಗಾಗಿ ಅಲ್ಲಿಗೆ ಆಟೋ ತೊಗೊಂಡು ಹೋಗ್ತಾಯಿದ್ವಿ. ನೋಡಿ ವೆಹಿಕಲ್ಸ್ ಎಷ್ಟೊಂದು ಇದ್ದಾವೆ, ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಆಗಲೇ ಜಾತ್ರೆ ಆಗಿ 1 ವೀಕ್ ಆಗಿದೆ, ಆದರೂ ಕೂಡ ಇಷ್ಟೊಂದು ರಶ್ ಇದೆ. ಪಾರ್ಕಿಂಗಿಗೆ ಒಂದು ದೊಡ್ಡ ಗ್ರೌಂಡ್ ಬಿಟ್ಟಿದ್ದಾರೆ, ಆದರೂ ಕೂಡ ಕ್ರೌಡ್ ಅಂತ ಅನಿಸುತ್ತೆ. ನಾವು ಆಟೋ ತೊಗೊಂಡು ಅದು ಜಾತ್ರೆ ಲೈಟಿಂಗ್ಸ್ ಎಲ್ಲ ಕಾಣ್ತಾ ಇದ್ದಾವಲ್ಲ, ಆ ಸ್ಪಾಟಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ ಆಗುತ್ತೆ. ಅಲ್ಲಿ ಕಾಣ್ತಿರೋ ಬಿಲ್ಡಿಂಗು ಅದು ಮೆಡಿಕಲ್ ಕಾಲೇಜು. ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಇಲ್ಲಿ ಜಾತ್ರೆಯಲ್ಲಿ ತುಂಬ ಅಂದರೆ ತುಂಬ ಐಟಮ್ಸ್ ಬಂದಿರುತ್ತೆ. ಅಂದರೆ ಹೌಸ್ ಹೋಲ್ಡ್ ಐಟಮ್ಸ್ ಅಂದರೆ ಈ ಮಣ್ಣಿನ ಪಾತ್ರೆಗಳು ಮತ್ತು ಆಟದ ಸಾಮಾನುಗಳು ಮಕ್ಕಳಿಗೆ, ಮತ್ತು ಆಟ ಆಡೋಕ್ಕೆ ತುಂಬ ಅಂದರೆ ತುಂಬ ಆಪ್ಷನ್ಸ್ ಇರುತ್ತೆ ಇಲ್ಲಿ. ಈ ಥರ ಇಲ್ಲಿ ಎಂಟ್ರೆನ್ಸ್ ಇದೆಯಲ್ಲ, ಈ ಥರ ಒಂದು 3-4 ಕಡೆ ಹಾಕಿದರೆ ನಾವು ಸ್ಟಾರ್ಟಿಂಗಿಂದನೇ ಹೋಗ್ತಾ ಇರೋದು. ಇಲ್ಲಿ ಎಂಟ್ರೆನ್ಸು ಒಂದು ಸೈಡೆಲ್ಲ ಒಂದೊಂದು ರೋನ ಒಂದೊಂದು, ಅಂದರೆ ಒಂದು ಬಳೆ ಬ್ಯಾಂಗಲ್ ಸೈಡೇ ಬೇರೆ ಇದೆ, ಬ್ಯಾಂಗಲ್ದೊಂದು ರೋನೇ ಬೇರೆ ಇದೆ, ಮತ್ತು ಬಳ್ಳಾರದ ರೋ ಬೇರೆ ಇದೆ. ಈ ಥರ ಅದೊಂದು ಸ್ಪೆಷಲ್ ಒಂದೊಂದು ರೋ ಮಾಡಿಬಿಟ್ಟಿದ್ದಾರೆ. ಮತ್ತು ತಿನ್ನೋ ಐಟಮ್ಸ್ ಇರ್ತಾವಲ್ಲ, ಅದ್ರದ್ದೊಂದು ರೋ, ಈ ಥರ ಎಲ್ಲ ಇದ್ದಾವೆ. ನೋಡಿ ಎಷ್ಟು ಕ್ರೌಡ್ ಇದೆ, ಮತ್ತು ತುಂಬ ಚೆನ್ನಾಗಿರುತ್ತೆ ಐಟಮ್ಸು, ಮತ್ತು ಸ್ವಲ್ಪ ಚೀಪ್ ರೇಟಿಗೆ ಕೂಡ ಸಿಗುತ್ತೆ. ಮತ್ತು ನಾವು ಎವ್ರಿ ಇಯರು ಹೋಗ್ತಾ ಇರ್ತೀವಿ ಜಾತ್ರೆಗೆ, ಮತ್ತು 1 ಟೈಮ್ 2 ಟೈಮ್ಸ್ ಅಂತ ಮಿನಿಮಮ್ ಅಂತೂ 2 ಟೈಮ್ಸ್ ಹೋಗ್ತೀವಿ. ಎಷ್ಟೊಂದು ಕ್ರೌಡ್ ಇದೆ ನೋಡಿದರೆ. ವೀಕೆಂಡ್ ಅಲ್ಲ, ರಜೆ ಇಲ್ಲ, ಆದರೂ ಕೂಡ ಇಷ್ಟೊಂದು ಕ್ರೌಡ್ ಇದೆ. ನೋಡಿ ಸರಗಳು ಎಷ್ಟು ವೆರೈಟಿ ಇವೆ. 50 ರೂಪೀಸ್ ಅಂತೆ ಒಂದೊಂದು ಸರ. ನನಗೆ ತುಂಬ ಲೈಕ್ ಆದವು. ಆಮೇಲೆ ಮಾಡಿ ಸ್ವಲ್ಪ ಕ್ರೌಡ್ ಕಡಿಮೆ ಆದಮೇಲೆ ಬಂದು ತೊಗೊಂಡ್ರಾಯ್ತು ಅಂತ ಸುಮ್ಮನೆ ನೋಡಿ ಆ ಕಡೆ ಹೋದ್ವಿ. ಹಾಗೆ ಮತ್ತು ಮಕ್ಕಳು ಅಳ್ತಾಯಿದ್ರು ಆಟ ಆಡಿಸ್ತೀವಿ ಅಂತ, ಹಾಗಾಗಿ ಫಸ್ಟ್ ಅವ್ರಿಗೆ ಸ್ಯಾಟಿಸ್ಫೈ ಮಾಡಿದ್ರು ಆಯಿತು ಅಂತ ಹೇಳಿ ಆಟ ಆಡಿಸಿ ಅವರು ಮತ್ತು ಇಲ್ಲಾಂದರೆ ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಾಗಾಗಿ ನನ್ನ ಮಗಳಿಗೆ ಈ ವಾಟರ್ ಗೇಮ್ಸ್ ಇರುತ್ತಲ್ಲ, ಅದಂದರೆ ತುಂಬ ಇಷ್ಟ. ಅದೆಲ್ಲ ಬಿಟ್ಟು ಫಸ್ಟ್ ಇದನ್ನೇ ಆಡ್ತೀನಿ ಅಂತ ಹೇಳಿದ್ಲು. ಎಲ್ಲಿ ಈ ಥರ ಸೆಟ್ಟಿದ್ರು ಕೂಡ ಅದನ್ನು ಫಸ್ಟ್ ಆಟ ಆಡ್ತಾಳೆ. ಹಾಗಾಗಿ ಫಸ್ಟು ಅವಳಿಗೆ ಅದೆಲ್ಲ ಆಟ ಆಡಿಸಿದ್ವಿ. ಮತ್ತು ಈಚ್ ಆ್ಯಂಡ್ ಎವ್ರಿ ಗೇಮ್ಸ್ಗೆ 50 ರೂಪೀಸ್. ಯಾವುದೇ ಆಟ ಆಡಿ 50 ರೂಪೀಸ್. ಅಂದರೆ ಈ ದೊಡ್ಡ ದೊಡ್ಡ ಜಾಯಿಂಟ್ ವೀಲ್ಸಿಗೆ ಆ ಥರ ಎಲ್ಲ ಹೇಳ್ತಾ ಇರೋದು, ಚಿಕ್ಕ ಮಕ್ಕಳು ಆಡೋ ಅಂಥದ್ದಕ್ಕೆ 50 ರೂಪೀಸು. ಆ್ಯಂಡ್ ಜಂಪಿಂಗ್ ಜಪಾನ್ ಅಂತ ಹೇಳ್ತಿಲ್ಲ, ಅದಕ್ಕೆ 30 ರೂಪೀಸ್ ತಗೊಳ್ತಾರೆ. ಈ ಥರದಕ್ಕೆಲ್ಲ ಸ್ಲೈಡ್ಸಿಗೆ ಇದಕ್ಕೆಲ್ಲ 50 ರೂಪೀಸ್ ಯಾವುದೇ ಆಡಿ. ಬಟ್ ಅಲ್ಲಿ ದೊಡ್ಡ ದೊಡ್ಡ ಜಾಯಿಂಟ್ ವೀಲ್ಸಿಗೆ ಅದೆಷ್ಟು ಇದೆಯೋ ನಾನು ಅಷ್ಟು ನೋಡಲಿಲ್ಲ, ಯಾಕಂದರೆ ನಾವು ಆಡೋಕ್ಕೆ ಹೋಗಲ್ಲ, ಸುಮ್ಮನೆ ಭಯ ಆಗುತ್ತೆ. ಮತ್ತು ಇಲ್ಲಿ ಸ್ವೀಟ್ ಕಾರ್ನ್ ಕೇಳ್ತಾಯಿದ್ರು ಮಕ್ಕಳು, ಸ್ವೀಟ್ ಕಾರ್ನ್ ಕೊಡಿಸಿ ಅದಾದಮೇಲೆ ಮತ್ತೆ ಆಟ ಆಡ್ತೀನಿ ಅಂತ ಹೇಳಿದರು. ಅವ್ರದ್ದೊಂದು ರೌಂಡ್ ಎಲ್ಲ ಮುಗಿದ್ಬಿಡಲ ಆಟ ಆಡೋದು ಅಂತ ಹೇಳಿ ಫಸ್ಟ್ ಅವ್ರಿಗೆಲ್ಲ ಆಟ ಆಡಿಸಿದೆ. ನೋಡಿ ಈ ಥರ ಮತ್ತು 5-6 ಗೇಮ್ಸ್ ಆಡಿದರು. ನಮ್ಮದು ಇನ್ನೊಂದು ಪಾಪು ಮತ್ತು ನನ್ನ ದೊಡ್ಡ ಮಗಳು ಆಟ ಆಡಿದರು. ಹಾಗಾಗಿ ನಾವು ಸುಮ್ಮನೆ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಆಟ. ಯಾಕಂದರೆ ಮತ್ತೆ ಅವರು ಅಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮಗೇನು ಪರ್ಚೇಸ್ ಮಾಡೋಕ್ಕೆ ಆಗೋದಿಲ್ಲವಲ್ಲ. ಹಾಗಾಗಿ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾಯಿದ್ರು.
ಈ ಡೈಲಿ ಲೈಫಲ್ಲಿ ಸಾಕಾಗಿರುತ್ತೆ. ಸ್ಕೂಲು, ಹೋಮ್ವರ್ಕು, ಅದು ಇದು ಅಂತ. ಸ್ವಲ್ಪ ಈ ಥರ ಹೊರಗಡೆ ಬಂದರೆ ಅವರು ಕೂಡ ಫ್ರೆಶ್ ಆಗ್ತಾರೆ ಮತ್ತು ಒಂಥರ ಆ್ಯಕ್ಟಿವ್ ಆಗಿರ್ತಾರೆ ಸ್ಕೂಲಲ್ಲಿ ಈ ಥರ. ಮತ್ತು ಸ್ವಲ್ಪ ಟಯರ್ಡ್ ಆಯಿತು, ಅಲ್ಲೇ ಗ್ರೀನ್ ಮ್ಯಾಟ್ ಹಾಸಿರ್ತಾರೆ, ಅಲ್ಲೇ ಸ್ವಲ್ಪ ಕೂತ್ಕೊಂಡ್ರು. ನನ್ನ ಚಿಕ್ಕ ಮಗಳು ಕೂಡ ಆಟ ಆಡ್ತಿದ್ದಾಳೆ. ಇದೆಲ್ಲ ಮುಗಿದ್ಮೇಲೆ ರೆಸ್ಟ್ ತೊಗೊಂಡು ಮತ್ತೆ ಆಟ ಆಡ್ತೀನಿ ಅಂತ ಹೇಳಿದರು. ಸರಿ ಅಂತ ಆಟ ಆಡಿಸಿದ್ವಿ. ಇದಾದಮೇಲೆ ಏನಾದರೂ ತಗೊಳ್ಬೇಕು ಅಂದರೆ ತುಂಬ ಟೈಮ್ ಆಗ್ತಾಯಿತ್ತು. ಅಲ್ಲಿ ಹೋದ್ಮೇಲೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಅರ್ಥ ಆಗೋದಿಲ್ಲ. ನೋಡಿದರೆ ನಾವು 2 ಡೇಸ್ ಹೋಗಿದ್ದೀವಿ ನೈಟಲ್ಲ ಈವ್ನಿಂಗು. ಆದರೂ ಕೂಡ ರಶ್ ಒಂದಿರುತ್ತಲ್ಲ, ಹಾಗಾಗಿ ಇವು ಮಕ್ಕಳು ಬೇರೆ ಕಿರಿಕಿರಿ, ಊಟ ಅಂತೆ, ಆಟ ಅಂತೆ, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡ್ಬಿಡುತ್ತೆ. ಶಾಪಿಂಗ್ ಮಾಡೋದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಮಕ್ಕಳನ್ನ ಎತ್ಕೊಂಡು. ಹಾಗಾಗಿ ನೋಡಿ ಎಷ್ಟು ಚೆಂದ ಇದೆ ಜಾತ್ರೆ. ಸ್ವೀಟ್ ಕಾರ್ನ್ ಕೇಳಿದರು. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಫುಲ್ ಲೈಟಿಂಗ್ಸು, ಒಂಥರ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸಾರಿ ಬನ್ನಿ, ಚೆನ್ನಾಗಿರುತ್ತೆ. ಇಲ್ಲಿನ ಕೇಳ್ತಾ ಇದ್ದಾರೆ ಮಕ್ಕಳು, ಕೊಡಿಸ್ತಾ ಇದ್ದೀವಿ. ಮಕ್ಕಳು ಕಿರಿಕಿರಿ ಮಾಡೋದಕ್ಕೆ ಪ್ರಸಾದ ತೊಗೊಳಕ್ಕೂ ಆಗಲಿಲ್ಲ, ಶಾಪಿಂಗ್ ಮಾಡೋಕ್ಕೂ ಆಗಲಿಲ್ಲ. ಅದನ್ನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ.